ಹಾಯ್ ಎಲ್ರಿಗೂ ನಮಸ್ತೆ. 90s ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಮ್ಮನೆ ಮುಂದೆ ನಿಂತ್ಕೊಂಡು ನೋಡಿದ್ರೆ ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಸೂರ್ಯ ಹುಟ್ಟೋದನ್ನ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಕಿರಣಗಳು ಮನೆ ಒಳಗೆ ಅಥವಾ ಮೈ ಮೇಲೆ ಬೀಳ್ತಾ ಇದ್ದರೆ ಆ ಸೂರ್ಯ ಹುಟ್ಟೋದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ನಾನು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಚೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಒಳಗಡೆ ಬಂದು ಟಿಫನ್ ಮಾಡೋಣ, ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇವತ್ತು ನಾನು ಏನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ ಸಿಂಪಲ್ಲಾಗಿ ತರಕಾರಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಮತ್ತು ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಸಡನ್ನಾಗಿ ನೆನಪಾಗಿದ್ದು ತರಕಾರಿ ಬಟಾಣಿ ಎಲ್ಲವುದು ಇದ್ದಿದ್ದರಿಂದ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು ಚಿಕ್ಕದಕ್ಕೆ ಕ್ಯಾರೆಟ್ ಮತ್ತು ಹುರುಳಿಕಾಯಿ, ಒಂದು ಗೆಡ್ಡೆಕೋಸು ಇದೆಲ್ಲದನ್ನೂ ತೊಗೊಂಡಿದ್ದೀನಿ. ಸೊ ಉಪ್ಪಿಟ್ಟು ಯೂಶಲಿ ಇಷ್ಟಪಡಲ್ಲ ಎಲ್ಲರೂ, ಉಪ್ಪಿಟ್ಟ ಅಂತಾರೆ. ಸ್ವಲ್ಪ ಈ ಥರ ಡಿಫ್ರೆಂಟಾಗಿ ತರಕಾರಿ ಅಥವಾ ಬಟಾಣಿ ಈ ಥರದ್ದೆಲ್ಲ ಸಬ್ಸಿಗೆ ಸೊಪ್ಪು ಹಾಕಿದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ಈ ಥರದ್ದೇನಾದ್ರೂ ವೆಜಿಟೇಬಲ್ಸ್ ಮತ್ತು ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡೋದ್ರಿಂದ ತುಂಬಾ ಖುಷಿ ಪಡ್ತಾರೆ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ, ಇಷ್ಟಪಟ್ಟು ಕೂಡ ತಿಂತಾರೆ. ಸೊ ನಾವೇನು ಪ್ಲೈನ್ ಉಪ್ಪಿಟ್ಟು ಮಾಡಿರ್ತೀವಿ ಆವಾಗ ಏನಪ್ಪ ಇದನ್ನೇ ತಿನ್ನಬೇಕಾ ಅನ್ನೋ ಥರ ಅನಿಸುತ್ತೆ ಅವ್ರಿಗೂ. ಮತ್ತು ಈ ಉಪ್ಪಿಟ್ಟಿಗೆ ಏನಂತ ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಉಪ್ಪಿಟ್ಟು ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೆಕ್ಸ್ಟ್ ಟೈಮು ಈರುಳ್ಳಿ ನೀವು 2-1 ಹಾಕ್ತಿದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಬಿಟ್ಟು ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕ್ಯಾರೆಟು, ಹುರುಳಿಕಾಯಿ ಮತ್ತು ಗೆಡ್ಡೆಕೋಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ನಮ್ಮದು ಇಂಡಿಯಾ ಮ್ಯಾಪ್ ಥರ ಆ ಕಲರ್ ಕೇಸರಿ ಬಿಳಿ ಹಸಿರು ಥರ ಕಾಣಿಸ್ತೈತೆ. ನನಗದು ಕಟ್ ಮಾಡಾದ್ಮೇಲೆ ಅನಿಸಿದ್ದು. ಸೊ ಇವಾಗ ನಾನು ರವೆ ಹುರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮೀಡಿಯಮ್ ಸೈಜ್ದು ರವೆ ತೊಗೊಂಡಿದ್ದೀನಿ. ಸೊ 2 ಲೋಟ ರವೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಲೋಟ ರವೆಗೆ 2 ಗ್ಲಾಸ್ ನೀರು ಥರ ಹಾಕ್ಕೊತೀನಿ. ಸ್ವಲ್ಪ ಹುಡಿಯಾಗಿ ಬೇಕಂತ ಅಂದರೆ, ಸ್ವಲ್ಪ ಸಾಫ್ಟ್ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಗುತ್ತೆ. ಸೊ ನೋಡಿ, ಮತ್ತು ಉಪ್ಪಿಟ್ಟು ಚೆನ್ನಾಗಿ ಹಾಕಬೇಕು ಅಂದರೆ ರವೆನ ಕಂದು ಬಣ್ಣ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ರುಚಿ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಸೊ ಉಪ್ಪಿಟ್ಟು ಯಾಕೆ ಇಷ್ಟಪಡಲ್ಲ ಅಂತ ಅಂದರೆ ಅದು ಹಸಿ ಸ್ಮೆಲ್ ಬರ್ತಾ ಇರುತ್ತೆ. ನೀಟಾಗಿ ರವೆ ಉರಿದೇ ಇದ್ದರೆ ಉಪ್ಪಿಟ್ಟು ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ. ಸೊ ಹಂಗಾಗ್ಬಿಟ್ಟು ಇವಾಗ ನಾನು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಸೊ ಒಗ್ಗರಣೆಗೆ ಬಂದುಬಿಟ್ಟು 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಕಡಲೆಬೇಳೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ಅಂತ ಅಂದ್ಬಿಟ್ಟು, ಅದಾದಮೇಲೆ ಈರುಳ್ಳಿ. ಸೊ ಇದಿಷ್ಟು ಹಾಕ್ಕೊಂಡು ನೀವು ನೋಡ್ತಾ ಇದ್ದೀರಾ ನಾನು ಈರುಳ್ಳಿ ಎಷ್ಟು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಈರುಳ್ಳಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಬಟಾಣಿ, ನಮ್ಮ ಮನೇಲಿ ಬಟಾಣಿ ಮೊಳಕೆ ಬಂದಿದೆ. ಸೊ ಮೊಳಕೆ ಕಾಳು ತಿನ್ನೋದು ತುಂಬಾ ಒಳ್ಳೆಯದು, ಪರವಾಗಿಲ್ಲ ಅಂದ್ಬಿಟ್ಟು ನಾನು ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ನಾವೇನು ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ವ, ಸೊ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಆ ತರಕಾರಿ ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯೋವರೆಗೂ, ಅಂದರೆ ಒಂದು ಅರ್ಧದಷ್ಟು ಬೇಯೋವರೆಗೂ ನಾವು ಒಗ್ಗರಣೆಯಲ್ಲೇ ಬೇಯಿಸ್ಕೊಬೇಕಾಗುತ್ತೆ. ಈ ಥರ ತರಕಾರಿ ಹಾಕಾದ್ಮೇಲೆ ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗ ಬೇಯುತ್ತೆ. ಸೊ ನೋಡಿ, ತರಕಾರಿ ಕೂಡ ಒಂದು ಅರ್ಧದಷ್ಟು ಬೆಂದಿದೆ. ನಾನಿವಾಗ ನೀರು ಹಾಕ್ಕೊತಾ ಇದ್ದೀನಿ. ನಾನು ಮುಂಚೆನೇ ಹೇಳಿರೋ ಥರ 1 ಲೋಟ ರವೆಗೆ 2 ಲೋಟ ನೀರು ಥರ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಮೆತ್ತಗಿರಲಿ, ಗಟ್ಟಿ ಇರೋದು ಬೇಡ, ಹುಡಿಯಾಗಿರೋದು ಬೇಡ ಅಂತಂದರೆ ನೀವು ಬೇಕಂತ ಅಂದರೆ ಇನ್ನೊಂದು ಲೋಟ ಅಥವಾ ಇನ್ನೊಂದು 1/4 ಲೋಟದಷ್ಟು ಎಕ್ಸ್ಟ್ರಾ ಹಾಕೊಬೋದು. ಈ ಥರ ಕುದಿ ಸ್ಟಾರ್ಟ್ ಆದಮೇಲೆ ತೆಂಗಿನಕಾಯಿ ಕೂಡ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳೋದ್ರಿಂದ ಉಪ್ಪಿಟ್ಟಿನ ರುಚಿ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾರಾದರೂ ಪ್ಲೈನ್ ಉಪ್ಪಿಟ್ಟು ಮಾಡ್ತಾ ಇರೋರು ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ಸಬ್ಬಕ್ಸಿ ಸೊಪ್ಪು ಅಂತ ಕೂಡ ಹೇಳ್ತಾರೆ, ಅದನ್ನು ಹಾಕ್ಕೊಳ್ಳೋದ್ರಿಂದ ಕೂಡ ರುಚಿ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಈ ಥರ ಮಾಡಿಕೊಟ್ರೆ ಯಾರು ಇಷ್ಟಪಡಲ್ಲ ಅಲ್ವಾ. ಸೊ ನೋಡಿ, ಇವಾಗ ಟೇಸ್ಟ್ ಮಾಡಿಬಿಡೋಣ. ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಬಿಸಿ ಉಪ್ಪಿಟ್ಟು ಜೊತೆಗೆ ಏನಾದರೂ ನೆಂಚ್ಕೊಳ್ಳೋದಕ್ಕೆ ಹಪ್ಳನೋ, ಸಂಡಿಗೆನೋ ಅಥವಾ ಉಪ್ಪಿನಕಾಯಿ ಈ ಥರದ್ದು ಏನಾದರೂ ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಇಷ್ಟಪಟ್ಟು ತಿನ್ನೋ ಅಂಥ ಬ್ರೇಕ್ಫಾಸ್ಟು. ಕೆಲವರು ಅಯ್ಯೋ ಉಪ್ಪಿಟ್ಟ ಅಂತಾರೆ. ಈ ಥರ ನೀವು ಒಂದ್ಸಲಿ ಮಾಡಿಕೊಟ್ಟು ನೋಡಿ, ಎಷ್ಟು ಇಷ್ಟಪಟ್ಕೊಂಡು ತಿಂತಾರೆ ಗೊತ್ತಾ, ತುಂಬ ಇಷ್ಟಪಟ್ಟು ತಿಂತಾರೆ.
ಸೊ ಟ್ರೈ ಮಾಡಿ ಅಂತ ಹೇಳ್ತಾ ಇವಾಗ ನಾವು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಇನ್ನೂ ವೀಡಿಯೋಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ನಾನು ರುಚಿ ನೋಡಿ ಹೇಳೋ ಅಷ್ಟರಲ್ಲಿ ಲೈಕ್ ಮಾಡಿಬಿಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನೀವು ಲೈಕ್ ಮಾಡೋದ್ರಿಂದ ನಮಗೂ ಒಂದು ಖುಷಿ ಸಿಗುತ್ತೆ. ಸೊ ಸ್ಕೂಲ್ಗೆಲ್ಲ ಹೋಗಿ ಬಂದಾದಮೇಲೆ ಮಧ್ಯಾಹ್ನ ಮಕ್ಕಳಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಥರ ಏನಾದರೂ ಚಾಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮನೇಲಿ ಕಡಲೆಪುರಿ ಇದ್ದಿತ್ತು. ಸೊ ಇದಕ್ಕೆ ನಾನು ಬೇಲ್ಪುರಿ ಮಾಡಿದ್ದೆ. ಇದ್ರದ್ದು ನಾನು ವೀಡಿಯೋ ಮಾಡ್ಕೊಳ್ಳಲಿಲ್ಲ, ಮಾಡಾದ್ಮೇಲೆ ಅಂದ್ಕೊಂಡೆ ನಾನು ವೀಡಿಯೋ ಮಾಡ್ಕೊಬೇಕಾಗಿತ್ತು ಅಂತ. ಸೊ ರೆಡಿ ಆಯಿತು, ಮಕ್ಕಳಿಗೆಲ್ಲ ಕೊಟ್ಟಿದ್ದಾಯಿತು. ಮತ್ತು ರೆಸ್ಟ್ ಮಾಡಿ ಸಂಜೆ ಕಾಫಿ ಮತ್ತು ಮಕ್ಕಳಿಗೆ ಹಾಲು ಕೊಟ್ಟಿದ್ದೆಲ್ಲ ಆದಮೇಲೆ ಇವಾಗ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಸಾಂಬಾರು ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಏನಂತ ಅಂದರೆ ಬೆಳಿಗ್ಗೆ ಹೊತ್ತು ಮಾಡೋದಿಲ್ಲ, ಸಾಂಬಾರೆಲ್ಲ ರಾತ್ರಿ ಟೈಮೇ ಮಾಡೋದು. ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀವೋ ಅದು ಮಧ್ಯಾಹ್ನಕ್ಕೆ ಆಗೋಗ್ಬಿಡುತ್ತೆ, ಎಲ್ಲರೂ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾರೆ. ಹಂಗಾಗ್ಬಿಟ್ಟು ನಾನು ಮಧ್ಯಾಹ್ನ ಅಡುಗೆ ಮಾಡೋದು ಸ್ವಲ್ಪ ಕಮ್ಮಿನೇ, ಯಾರೂ ಇರೋದಿಲ್ಲ ಊಟಕ್ಕೆ ಅಂತ ಅಂದ್ಬಿಟ್ಟು ಸಂಜೆನೇ ಮಾಡೋದು ಸಾಂಬಾರು ಮುದ್ದೆ ಈ ಥರದ್ದೆಲ್ಲನ. ಸೊ ಇವತ್ತು ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ಇದು ಹೆಂಗೆ ಅಂತಂದರೆ ಹುರುಳಿಕಾಯಿ ಮತ್ತು ಗೆಡ್ಡೆಕೋಸು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ಕೆಲವ್ರಿಗೆ ಇದೇನು ಇದರಲ್ಲೂ ಬಸ್ಸಾರು ಮಾಡ್ತಾರಾ ಅಂತ ಅನ್ನಿಸ್ಬೋದು. ಹೌದು, ಇದು ನಮ್ಮಮ್ಮ ಮಾಡ್ತಾಯಿದ್ರು. ಹೆಂಗೆ ಅಂತಂದರೆ ನಾವು ಹಳ್ಳಿಲಿರೋದ್ರಿಂದ ನಮಗೆ ನಾವು ಬೇಕಾಗಿದ್ದ ತರಕಾರಿ, ನಮಗೆ ಸೊಪ್ಪು ಈ ಥರದ್ದು ನಮಗೆ ತಕ್ಷಣ ಸಿಗ್ತಾ ಇರಲಿಲ್ಲ. ಹಾಗಾಗ್ಬಿಟ್ಟು ಯಾವ್ದು ಇರುತ್ತೋ ಅದರಲ್ಲಿ ನಮ್ಮಮ್ಮ ಅಡುಗೆ ಮಾಡೋರು. ಅಂತಂದರೆ ಸಾಂಬಾರು ಆಗಿರ್ಬೋದು, ಯಾವ ತರಕಾರಿ ಇರುತ್ತೋ ಅದರಲ್ಲೇ ಮಾಡೋರು. ಅದು ನನಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಒಂದೊಂದು ಸಲ ಅದೇ ಥರನೇ ಮಾಡ್ತೀನಿ. ಇವತ್ತು ನಾನು ಗೆಡ್ಡೆಕೋಸು, ನವಲಕೋಸು ಅಂತಾರಲ್ಲ ಅದು, ಮತ್ತು ಹುರುಳಿಕಾಯಿ ಮತ್ತು ಹಲಸಂಡೆ ಕಾಳು, ತೊಗರಿಬೇಳೆ ಇದಿಷ್ಟೂನು ಹಾಕ್ಕೊಂಡು ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ನೋಡಿ, ಎಲ್ಲ ನೀಟಾಗಿ ತೊಳೆದು ಕಟ್ ಮಾಡಿಕೊಂಡು ಕುಕ್ಕರ್ಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊತಾ ಇದ್ದೀನಿ. ಸೊ ಈ ತರಕಾರಿ ಮತ್ತು ಕಾಳು ಬೇಳೆ ಹಾಕಾದ್ಮೇಲೆ ನಮಗೆ ಎಷ್ಟು ಬೇಕು ನೀರು ನೋಡ್ಕೊಂಡು ಹಾಕ್ಕೊಂಬಿಡೋಣ. ತುಂಬ ಜಾಸ್ತಿ ಬೇಡ, ಒಂದು 2 ಗ್ಲಾಸ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಉಪ್ಪು, ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆನೇ ಉಪ್ಪು ಕೂಡ ಹಾಕ್ಕೊಂಡು ನಾವು ಕುಕ್ಕರ್ ಕುದಿಸ್ಕೊಬೇಕಾಗುತ್ತೆ. ಒಂದು 2 ವಿಷಲ್ ಆಗಲಿ ಅಷ್ಟರೊಳಗೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಂಬಿಡೋಣ. ಸೊ ನಾನು ತೆಂಗಿನಕಾಯಿ, ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಸುಟ್ಟಿರೋ ಈರುಳ್ಳಿ ತೊಗೊಂಡಿದ್ದೀನಿ ಒಂದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಿಷ್ಟುನು ಮಸಾಲೆ ರುಬ್ಬಕ್ಕೆ ತೊಗೊಂಡಿದ್ದೀನಿ. ಹಾಗೇ ಹುಣಸೆಹಣ್ಣು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದಿಷ್ಟುನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಬಸ್ಸಾರಿಗೆ, ನಮ್ಮ ಕಡೆಗೆಲ್ಲ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ. ಸೊ ನೋಡಿ, ರುಚಿ ಚೆನ್ನಾಗಿರುತ್ತೆ. ಇದಿಷ್ಟುನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮತ್ತು ನಾವು ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಕಾಳು ಕೂಡ ಹಾಕ್ಕೊಬೇಕಾಗುತ್ತೆ. ಬೇರೆ ಬೇರೆ ಕಡೆ ಈ ಬಸ್ಸಾರನ್ನ ಬೇರೆ ಬೇರೆ ರೀತಿ ಮಾಡ್ತಾರೆ. ಸೊ ನಮ್ಮ ಸೈಡ್ ಹೇಗೆ ಮಾಡ್ತಾರೋ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ನೀವು ಯಾರಾದರೂ ಡಿಫ್ರೆಂಟಾಗಿ ಮಾಡೋದಿತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಕಾಳು ಕೂಡ ಬೆಂದಿತ್ತು. ಸೊ ಅದನ್ನು ನಾನು ಸ್ವಲ್ಪ ಪ್ಲೇಟಲ್ಲಿ ತೆಗೆದಿಟ್ಬಿಟ್ಟು ಅದು ತಣ್ಣಗಾದ್ಮೇಲೆ ಹಾಕ್ಕೊತಾ ಇದ್ದೀನಿ. ಅಲಸಂಡೆ ಕಾಳು ಹಾಕೋದ್ರಿಂದ ಸಾಂಬಾರಿಗೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಬಸ್ಸಾರು, ಮತ್ತು ಗಟ್ಟಿ ಬರುತ್ತೆ ಸಾಂಬಾರು. ನೋಡಿ, ಇವಾಗ ರುಬ್ಕೊಂಡ್ಬಂದಿದ್ದೀನಿ. ಈ ರುಬ್ಕೊಂಡು ಬಂದಾದಮೇಲೆ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ನಾವೇನು ಬೇಯಿಸಿಟ್ಕೊಂಡಿದ್ವಲ್ವ ಕಾಳು ಮತ್ತು ತರಕಾರಿ, ಇದನ್ನು ನಾವು ಈ ಥರ ನೀರು ಮತ್ತು ತರಕಾರಿ ಸಪ್ರೇಟ್ ಮಾಡ್ಕೊಂಬಿಡೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಮಡಿಕೆ ತೊಗೊಂಬಂದು ಮಡಿಕೆ ಹೆಂಗೆ ಪಳಗಿಸ್ಬೇಕು ಅಂತ ಎಲ್ಲನ. ಸೊ ಆ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನೊಂದು ಸತಿ ಹೋಗ್ಬಿಟ್ಟು ಚೆಕ್ ಮಾಡಿ ಹೇಗೆ ಪಳಗಿಸ್ಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಹಾಕಿರ್ತೀನಿ. ಸೊ ಇವಾಗ ಏನಂತಂದರೆ ನಾನು ಮಡಿಕೆಲಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಮಡಿಕೆನ ಬಿಸಿಗೆ ಗ್ಯಾಸ್ ಮೇಲೆ ಇಡಬೇಕಾದ್ರೆ ನಾವು ಕಮ್ಮಿ ಉರಿನಲ್ಲಿ ಇಟ್ಬಿಟ್ಟು ಕುದಿಸ್ಕೊಬೇಕಾಗುತ್ತೆ, ಹೈ ಫ್ಲೇಮಲ್ಲಿ ಇಡೋದು ಬೇಡ. ಯಾಕೆಂದರೆ ಹೊಸ ಮಡಿಕೆ ಆಗಿರೋದ್ರಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಳೆ ಮಡಿಕೆ ಆದರೂ ಕೂಡ ನಾವು ಕಮ್ಮಿ ಉರಿನಲ್ಲೇ ಮಾಡಬೇಕಾಗುತ್ತೆ ಅಡುಗೆನ, ಆ ಥರ ಅಂಗಡಿಯವರು ಹೇಳಿದರು. ಇವಾಗ ನಾನು ಕಾಳನ್ನ ಒಗ್ಗರಣೆ ಹಾಕ್ಕೊಂಬಿಡ್ತೀನಿ. ಸೊ ಪಲ್ಯ ಮಾಡೋದಕ್ಕೋಸ್ಕರ 1-2 ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ, ಕುಕ್ಕಿಂಗ್ ಆಯಿಲು, ಮತ್ತು 1 ಟೀ ಸ್ಪೂನಷ್ಟು ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ 2 ಒಣಮೆಣ್ಸಿನ್ಕಾಯಿ, 2 ಈರುಳ್ಳಿ, 2 ಈರುಳ್ಳಿ ಹಾಕ್ಕೊಂಡು ಕಟ್ ಮಾಡಿರೋವಂಥ ಈರುಳ್ಳಿ ಹಾಕ್ಕೊಂಡು ಅದು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೊಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಾದಮೇಲೆ ಇದೇ ಒಗ್ಗರಣೆ ತೆಗೆದು ಸಾಂಬಾರ್ಗೆ ಹಾಕ್ಕೊಳ್ಳೋಣ.
ಸಾಂಬಾರಿಗೆ ಸಪ್ರೇಟಾಗಿ ಒಗ್ಗರಣೆ ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ನಾವೇನು ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿರ್ತೀವಲ್ವ, ಇದೇ ಒಗ್ಗರಣೆನೇ ಸಾಂಬಾರ್ಗೆ ಹಾಕಿದ್ರೂ ನಡೆಯುತ್ತೆ. ಸೊ ಇವಾಗ ನೋಡಿ, ನಾವು ನೀರೆಲ್ಲ ಸಪ್ಪೆ ನೀರೆಲ್ಲ ಬಸ್ಕೊಂಡಾಗಿರೋವಂಥ ಕಾಳನ್ನ ಇದೇ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು 1-2 ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಪಲ್ಯ ರೆಡಿ ಆಗೋಯ್ತು. ಈ ಥರನೂ ಬಸ್ಸಾರು ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾರಿಗೆ ಗೊತ್ತಿದೆಯೋ ಅವರಿಗೆ ಓಕೆ, ಗೊತ್ತಿಲ್ಲದೆ ಇರೋರು ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಮಾತ್ರ. ಪಲ್ಯ ಕೂಡ ಚೆನ್ನಾಗಿರುತ್ತೆ. ಅಲಸಂಡೆ ಕಾಳುಗಳು ಮತ್ತು ತರಕಾರಿ ಹಾಕಿರೋದು ಅಂಥದ್ದು. ಇವಾಗ ಸಾಂಬಾರು ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ಉಪ್ಪು ಬೇಕಂತ ಅಂದರೆ ಉಪ್ಪು ನಾವು ಮುಂಚೆನೇ ಹಾಕಿದ್ವಿ ಕೂಡ ಕಾಳಿಗೋಸ್ಕರ. ಇವಾಗ ಏನಾದರೂ ಕಮ್ಮಿ ಇತ್ತು ಅನ್ಸಿದ್ರೆ ಒಂದ್ಸತಿ ರುಚಿ ನೋಡಿ ಉಪ್ಪು ಹಾಕೊಳ್ಳೋದು ಒಳ್ಳೆಯದು. ಬಸ್ಸಾರು, ಪಲ್ಯ, ಅನ್ನ, ಮುದ್ದೆ ಎಲ್ಲವುದು ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ಕೊಂಬರೋಣ. ಸೊ ಮಡಿಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವತ್ತಿನ ನಮ್ಮನೆ ಊಟ ಇದು: ಮುದ್ದೆ, ಪಲ್ಯ, ಬಸ್ಸಾರು, ಒಂದು ಅರ್ಧ ನಿಂಬೆಹಣ್ಣು, ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪಿನಕಾಯಿ. ಎಷ್ಟು ಆರೋಗ್ಯಕರವಾಗಿರೋ ಊಟ ಅಲ್ವಾ? ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ಥರ ಒಳ್ಳೆ ವಿಡಿಯೋ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.